ನಮಸ್ಕಾರ ವೀಕ್ಷಕರೇ. ಬಿಎಪಿ ಗುರುತನ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ. ವೀಕ್ಷಕರೇ, 2025 ಮೇ ತಿಂಗಳದ ಮೀನರಾಶಿಯ ಮಾಸ ಭವಿಷ್ಯವನ್ನ ಓಂ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವೀಕ್ಷಕರೇ, ಮೇ ತಿಂಗಳದ ಮೀನರಾಶಿಯ ಮಾಸ ಭವಿಷ್ಯ ಮೀನರಾಶಿ. ಹಾಗಾದ್ರೆ ಮೀನರಾಶಿಯವರಿಗೆ ಏನಾದ್ರೂ ಗಜಕೇಶರಿ ಯೋಗ ಇದೆಯಾ? ಏನಾದ್ರೂ ಕೋಟಿಗಟ್ಟಲೆ ದುಡ್ಡು ಬರುತ್ತಾ ಹೇಳ್ತಕ್ಕಂಥದ್ದು, ವ್ಯವಹಾರ ಎಲ್ಲವೂ ಕೂಡ ನೆರವೇರುತ್ತಾ ಹೇಳ್ತಕ್ಕಂಥ ಎಲ್ಲವೂ ಕೂಡ ಚಿಂತನೆ ಮಾಡ. ಮೀನರಾಶಿಯಲ್ಲಿ ಶನಿ, ರಾಹು, ಈ ಸಪ್ತಮದಲ್ಲಿ ಕೇತು, ಗುರು ವೃಷಭದಲ್ಲಿ, ನಂತರದಲ್ಲಿ ಶನಿ, ಕೇತು ಮತ್ತೆ ಗುರು ಇವು ಕೂಡ ಪರಿವರ್ತನೆಯನ್ನ ಆಗ್ತಾ ಇದೆ. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಒಂದು ರಾಜಯೋಗ ಅಂತಾನೆ ಹೇಳ್ಬಹುದು. ಯಾಕೆಂದ್ರೆ ಮೀನರಾಶಿಯಲ್ಲಿ ಶನಿ, ಹಾಗೆ ನೀವು ಹುಟ್ಟಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ಗುರು ಮತ್ತೆ ಚಂದ್ರ ಇವೆರಡು ಒಟ್ಟಿಗೆ ಇದ್ರೆ ನೀವು ಕೋಟ್ಯಾಧೀಶರಾಗುವಂತಹದ್ದು ಗೋಚಾರದಲ್ಲಿ ಕೂಡ ಹೇಳುತ್ತೆ. ನೀವು ಯಾವಾಗಲೂ ಕೋಟ್ಯಾಧೀಶರು. ಆದ್ರೆ ನಿಮಗೆ ಅನಿಸಬಹುದು, ಯಾಕೆ ನನಗೆ ಆಗ್ತಾ ಇಲ್ಲ, ಬೇರೆ ಏನೋ ಜಾತಕ ದಶಾಗಳು ಏನಾದ್ರು ಸಮಸ್ಯೆ ಇರಬಹುದು, ಹಾಗಾಗಿ ನಿಮಗೆ ಕೆಲಸಗಳು ಆಗ್ತಾ ಇಲ್ಲ ಅಂತ. ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತ ಭೂಮಿ, ಜಮೀನು, ಸೈಟು, ಮನೆ ಖರೀದಿ ಈ ತರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನ ತಂದುಕೊಡುತ್ತೆ. ಹಾಗೆ ಹಣ್ಣು ತರಕಾರಿ ಬೆಳೆಯುವಂತಹ ಕೃಷಿಕರಿಗೆ ಹೆಚ್ಚು ಲಾಭ ನೀಡುತ್ತಾ ಇರುತ್ತೆ. ಹಾಗೆ ಅಡಿಕೆ, ತೆಂಗು, ಏಲಕ್ಕಿ, ಮೆಣಸು ಈ ತರದ ಒಂದಷ್ಟು ವ್ಯವಹಾರ ಉದ್ಯಮಗಳು ರಫ್ತು ಮಾಡತಕ್ಕಂಥದ್ದು, ತಗೊಳ್ಳುವಂಥದ್ದು, ಕೊಡುವಂಥದ್ದು, ದೊಡ್ಡ ಮಟ್ಟದಿಂದ ಹಿಡಿದು ಸಣ್ಣ ಮಟ್ಟದವರೆಗೆ ವ್ಯವಹಾರವನ್ನ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ, ದೇಶಕ್ಕೆ ಈ ತರದ ಒಂದಷ್ಟು ವ್ಯವಹಾರ ಸರಬರಾಜು ಮಾಡುವಂತ ವ್ಯವಹಾರದಲ್ಲೂ ಕೂಡ ಹೆಚ್ಚು ನಿಮಗೆ ನಿಧಾನಗತಿ ಆದ್ರೂ ಕೂಡ ಹೆಚ್ಚು ಲಾಭವನ್ನ ತಂದುಕೊಡುತ್ತಾ ಇರುತ್ತೆ. ರಬ್ಬರ್ ಅನ್ನ ಬೆಳೆಯುವಂತಹದ್ದು, ಯಂತ್ರೋಪಕರಣಗಳ ವ್ಯವಹಾರ ಕ್ಷೇತ್ರ ಇರಬಹುದು, ಇದೆಲ್ಲ ಹೆಚ್ಚು ಲಾಭವನ್ನ ತಂದುಕೊಡುತ್ತೆ. ಹೊಸದಾಗಿ ಗೂಗಲ್ಗೆ ಸಂಬಂಧಪಟ್ಟಂತ ಜಾಹೀರಾತುಗಳಿರ್ಬೋದು, ಗೂಗಲ್ಗೆ ಸಂಬಂಧಪಟ್ಟಂತ ವ್ಯವಹಾರ ಕ್ಷೇತ್ರ ಇರ್ಬೋದು, ಇಂಟರ್ನೆಟ್ ವರ್ಕ್ ಇರ್ಬೋದು, ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲಸಗಳನ್ನ ಮಾಡತಕ್ಕಂಥದ್ದು ಇರ್ಬೋದು, ಎಲ್ಲರಿಗೂ ಕೂಡ ಹೆಚ್ಚು ಲಾಭವನ್ನ ತಂದುಕೊಡುತ್ತಾ ಇರ್ತೀವಿ. ಹಾಗೆ ಬರಹಗಾರರು ಮತ್ತು ಮುದ್ರಣ ಲಿಪಿಗಾರರು ಇವರೆಲ್ಲರಿಗೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತಾರೆ. ಸರ್ಕಾರಿ ಉದ್ಯಮದ ಕಾಗದ ಪತ್ರಗಳ ವಿಲೇವಾರಿ ಮಾಡತಕ್ಕಂಥದ್ದು, ಸರ್ಕಾರ ಸಂಬಂಧಪಟ್ಟಂತಹ ಟೆಂಡರ್ಗಳಿರ್ಬೋದು, ಬೇರೆ ಬೇರೆ ತರದ ಒಂದಷ್ಟು ವ್ಯವಹಾರದಲ್ಲಿ ಹೆಚ್ಚು ಲಾಭವನ್ನ ತಂದುಕೊಡ್ತಾ ಇದೆ. ಒಟ್ಟಿನಲ್ಲಿ ಮೀನರಾಶಿಯವರಿಗೆ ತುಂಬಾನೇ ಲಾಭವಿರುತ್ತೆ ಇರತಕ್ಕಂಥದ್ದು. ನಿಮ್ಗೆ ಅನಿಸಬಹುದು, ಯಾಕೆ ಈ ತರದ ಲಾಭ ಇದೆ ಅಂತ. ಗೋಚಾರ ಫಲಾಫಲಗಳು ತುಂಬಾ ಪವರ್ಫುಲ್ ಇದೆ ಇರತಕ್ಕಂಥದ್ದು. ಉತ್ತರ ದಿಕ್ಕಿನಿಂದ ಮತ್ತು ಪೂರ್ವ ದಿಕ್ಕಿನಿಂದ ಯಥೇಚ್ಛವಾದಂತಹ ಹಣದ ಒಳಹರಿವು ಹೆಚ್ಚಾಗ್ತಾ ಇರುತ್ತೆ. ಎಲ್ಲವೂ ಕೂಡ ನೀವು ಅಂದುಕೊಂಡಂತೆ ನೆರವೇರುತ್ತೆ ಹೇಳ್ತಕ್ಕಂಥದ್ದು. ಇನ್ನು ರೇಷ್ಮೆ ಬೆಳೆಯುವಂತಹದ್ದು, ರೇಷ್ಮೆ ವಸ್ತ್ರಾಭರಣಗಳನ್ನ ತಯಾರು ಮಾಡ್ತಕ್ಕಂಥದ್ದು, ಅದರಲ್ಲಿ ಡಿಸೈನ್ಗಳನ್ನು ಮಾಡ್ತಕ್ಕಂಥದ್ದು, ಈ ತರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭ ತಂದುಕೊಡುತ್ತೆ. ಹೋಟೆಲ್ ಉದ್ಯಮದ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಉದ್ದಿಮೆಗಳನ್ನ ಮಾಡಿಕೊಂಡು ದಿನನಿತ್ಯದ ಖರ್ಚುಗಳನ್ನು ನಿಭಾಯಿಸತಕ್ಕಂಥದ್ದು, ಇವೆಲ್ಲವೂ ಕೂಡ ಹೆಚ್ಚು ಲಾಭವನ್ನ ತಂದು ಕೊಡುತ್ತಾ ಇರುತ್ತೇವೆ. ಎಂದಿಗಿಂತಲೂ ಹೆಚ್ಚು ದ್ವಿಗುಣ ಲಾಭವನ್ನ ಮೀನರಾಶಿಯವರು ಪಡೆಯುತ್ತಾರೆ. ಆರಂಭದ ಮಧ್ಯಭಾಗ, ಕೊನೆಯ ಭಾಗದಲ್ಲಿ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡುತ್ತೆ. ಸಂಸಾರದ ಬದುಕಿನಲ್ಲಿ ಎಲ್ಲೋ ಒಂದು ಕಡೆ ನೀವು ಅಂದುಕೊಂಡಂತಹ ಒಂದು ಪ್ರೀತಿ, ಪ್ರೇಮ ಈ ತರದ ಒಂದಷ್ಟು ಸಮಸ್ಯೆಗಳ ಸುಳಿವಿನಲ್ಲಿ ಸಿಲುಕಿ ಒದ್ದಾಡ್ತಾ ಇರ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ನಿಮ್ಮ
ಸಂಸಾರ ಜಿಗುಪ್ಸೆಯಿಂದ ಕೂಡಿರ್ತಕ್ಕಂಥದ್ದು, ಸಂಸಾರವೇ ಬೇಡ ಅನ್ನತಕ್ಕಂಥದ್ದು, ಇದರ ಒಂದಷ್ಟು ತೊಂದರೆಗಳು ಉಂಟಾಗತ್ತೆ. ಹಾಗೆ ಸಾಲ ಬಾಧ ಜಾಸ್ತಿ ಆಗುತ್ತಾ ಹೋಗುತ್ತೆ, ಕೆಲಸಗಳು ನಿಂತು ಹೋಗುವಂಥದ್ದು, ಈ ತರದ ಒಂದಷ್ಟು ಕೂಡ ತೊಂದರೆಗಳು ಅನುಭವಿಸ್ತಾ ಇರಬೇಕಾಗಿರ್ತಕ್ಕಂಥದ್ದು. ಹಾಗೆ ನೀವು ನಂಬಿಕೊಂಡಿರ್ತಕ್ಕಂಥ ವ್ಯಕ್ತಿಯಿಂದ ಹಣದ ವಂಚನೆಗಳು ಉಂಟಾಗತ್ತೆ, ಮೋಸ ಉಂಟಾಗತ್ತೆ ಹೇಳ್ತಕ್ಕಂಥದ್ದು, ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರದೇ ಇರ್ತಕ್ಕಂಥದ್ದು, ಅಥವಾ ಜಮೀನು, ಈ ತರ ಒಂದಷ್ಟು ಸಮಸ್ಯೆಯಲ್ಲಿ ಸಿಲುಕಿ ಒದ್ದಾಡ್ತಾ ಇರ್ತಕ್ಕಂಥದ್ದು. ಸಿನಿಮಾ ಇರ್ಬೋದು, ದೊಡ್ಡ ದೊಡ್ಡ ವ್ಯಾಪಾರಕ್ಕೆ ಹಣಗಳನ್ನ ಹೂಡಿಕೆ ಮಾಡಿರ್ತಕ್ಕಂಥದ್ದು, ವಾಪಸ್ ಬರದೇ ಇರ್ತಕ್ಕಂಥದ್ದು, ಅವೆಲ್ಲವೂ ಕೂಡ ನಿಮ್ಮ ದಶಾಸಂಧಿಗಳ ಅನುಸಾರವಾಗಿ ತೊಂದರೆಗಳನ್ನ ಅನುಭವಿಸ್ತಾ ಇರುವಂತಹದ್ದು. ಜಾತಕಾದಿಗಳನ್ನ ಪರಿಶೀಲನೆ ಮಾಡಿಕೊಂಡಾಗ ಒಳ್ಳೆ ಸಮಯ ಇದೆ, ಜಾತಕದಲ್ಲಿ ಚೆನ್ನಾಗಿದೆಯಾ, ಇವುಗಳು ಗ್ರಹಗತಿಗಳು ಚೆನ್ನಾಗಿ ಕೂತ್ಕೊಂಡಿದೆಯಾ, ಗುರು ಬಲ, ಶನಿ ಬಲ, ರಾಹು ಕೇತುಗಳ ಬಲಾಬಲಗಳು ನಿಮ್ಮ ಜಾತಕದಲ್ಲಿ ಇದೆಯಾ ಚಿಂತನೆ ಮಾಡಿಕೊಂಡ್ರೆ ಮಾತ್ರದಿಂದ ಸಾಧ್ಯವಾಗುತ್ತೆ. ನಿಮ್ಮ ಜಾತಕಾದಿಗಳನ್ನ ಪರಿಶೀಲನೆ ಮಾಡಲಿಕ್ಕೆ ನಿಮ್ಮ ಹುಟ್ಟಿದ ದಿನಾಂಕವು, ಇಸ್ವಿ, ನಿಮ್ಮ ಭಾವಚಿತ್ರಾದಿಗಳನ್ನು ನಮಗೆ ವಾಟ್ಸಾಪ್ ಮೂಲಕ ಕಳಿಸಿದ್ರೆ ಜಾತಕಗಳನ್ನು ತಿಳಿಸಿಕೊಳ್ಳಲಾಗುತ್ತೆ. ನೇರವಾಗಿ ಬಂದು ಕೂಡ ಭೇಟಿ ಮಾಡಿದ್ರೆ ಇನ್ನೂ ಹೆಚ್ಚು ಅನುಕೂಲಕರವಾಗುತ್ತೆ ಅಂತ ಹೇಳ್ತಾ, ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.